ಸ್ವಾತಂತ್ರ್ಯ ಪೂರ್ವದಿಂದ 21ನೇ ಶತಮಾನದವರೆಗೂ ಬಸ್ ಸೌಲಭ್ಯದಿಂದ ವಂಚಿತವಾಗಿದ್ದ ತಾಲೂಕಿನ ಉದ್ಬೂರು ಕಾಲೋನಿ ಗ್ರಾಮಕ್ಕೆ ಗುರುವಾರದಿಂದ ಬಸ್ ಸಂಚಾರ ಆರಂಭವಾಗಿದೆ. ಬೆಳಗ್ಗೆ 8 ಗಂಟೆಗೆ ಉದ್ಬೂರು ಕಾಲೋನಿಯಿಂದ ಎಚ್ಡಿ ಕೋಟೆಗೆ ಪ್ರಯಾಣ ಆರಂಭಿಸುವ ಬಸ್ ಸಂಜೆ 4:30ಕ್ಕೆ ಎಚ್ಡಿ ಕೋಟೆಯಿಂದ ಉದ್ಬೂರು ಕಾಲೋನಿಗೆ ತಲುಪಲಿದೆ. ಉದ್ಬೂರು ಕಾಲೋನಿ ಗ್ರಾಮದಿಂದ ಎಚ್ಡಿ ಕೋಟೆ ಪಟ್ಟಣಕ್ಕೆ ದಿನನಿತ್ಯ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಮೈಸೂರು, ಹುಣಸೂರು ನಗರಗಳಿಗೆ ತೆರಳುವವರು ಸುಮಾರು 3 ಕಿಲೋಮೀಟರ್ ದೂರದ ಕೆ ಎಡತೊರೆ ಹಾಗೂ ಅಣ್ಣೂರು ಗ್ರಾಮಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿ ಅಲ್ಲಿಂದ ತೆರಳಬೇಕಿತ್ತು. ಗ್ರಾಮದ ಮುಖಂಡರು, ಹಿರಿಯರು, ವಿದ್ಯಾರ್ಥಿಗಳು ಕಳೆದ 2 ವರ್ಷಗಳ ಹಿಂದೆ ಶಾಸಕರಿಗೆ ಮನವಿ ಮಾಡಿದ್ದರು. ಮನವಿಗೆ ಸ್ಪಂದಿಸಿ ಬಸ್ ಸೌಲಭ್ಯ ಒದಗಿಸಿದ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು, ಗ್ರಾಮದ ಜನತೆ ಕೃತಜ್ಞತೆ ಸಲ್ಲಿಸಿದರು. ವಿದ್ಯಾರ್ಥಿನಿ ಅರ್ಚನಾ ಮಾತನಾಡಿ, ನಮ್ಮ ಪೂರ್ವಜರ ಕಾಲದಿಂದಲೂ ನಮ್ಮೂರಿಗೆ ಬಸ್ ವ್ಯವಸ್ಥೆ ಇರಲಿಲ್ಲ. ಇದರಿಂದ ಶಾಲಾ ಕಾಲೇಜಿಗೆ ತಡವಾಗಿ ಹೋಗುವ ಹಾಗೂ ವಿಶೇಷ ತರಗತಿಗಳು ಇದ್ದಾಗ ತಡವಾಗಿ ಮನೆಗೆ ಆಗಮಿಸುವ ಸನ್ನಿವೇಶ ಸೃಷ್ಟಿಯಾಗುತ್ತಿತ್ತು. ಇಂದಿನಿಂದ ಬಸ್ ಸೌಲಭ್ಯ ಒದಗಿಸಿರುವುದರಿಂದ ಇವೆಲ್ಲ ಸಮಸ್ಯೆಗಳು ದೂರವಾಗಲಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಈ ವೇಳೆ ಘಟಕ ವ್ಯವಸ್ಥಾಪಕರು, ಗ್ರಾಮದ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಉದ್ಬೂರು ಕಾಲೋನಿ ಗ್ರಾಮಕ್ಕೆ ಒಂದು ವಾಹನವನ್ನು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಇಲ್ಲಿ ರೆಡಿ ಇರಬೇಕು ಮಕ್ಕಳು. ಮತ್ತು ಎಚ್.ಡಿ. ಕೋಟೆಯಿಂದ 4:15 ಬಿಡುತ್ತೆ ಬಸ್ಸು. ಮಕ್ಕಳು ರೆಡಿ ಇರಬೇಕು ಆ ಕಡೆಯಿಂದ ಬರೋಕ್ಕೆ. ಮತ್ತು ಈ ಊರಿಗೆ ಬಹುಶಃ ಸ್ವತಂತ್ರ ಪೂರ್ವದಿಂದ ಬಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಸ್ ಬಂದಿದೆ. ನಾವು ಸಹ ಇಷ್ಟು ವರ್ಷ ನಿಮ್ಮ ಅಭಿಮಾನ ವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿದ್ವಿ ಅನ್ನೋ ಅನ್ನಿಸ್ತೈತೆ. ಇವತ್ತು ನೋಡ್ತಾ ಇದ್ದರೆ ನಮಗೂ ತುಂಬ ಸಂತೋಷ ಆಗ್ತೈತೆ. ನಿಮ್ಮಲ್ಲಿರೋ ಅಭಿಮಾನ ವಿಶ್ವಾಸ, ನಮ್ಮ KSRTC ಬಗ್ಗೆ ಇರುವಂಥ ಗೌರವ, ತುಂಬ ಅಭಿಮಾನ ಮೂಡ್ತೈತೆ. ಈ ಸೌಲಭ್ಯವನ್ನು ದಯವಿಟ್ಟು ಎಲ್ಲ ಮಕ್ಕಳು ಮತ್ತು ಗ್ರಾಮಸ್ಥರುಗಳೆಲ್ಲ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಮಾತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ, ಅವರ ಒಂದು ಸಂವಿಧಾನದ ಪ್ರಕಾರ ಯಾರು ಬೇಕಾದರೂ IAS ಆಫೀಸರ್ ಆಗ್ಬೋದು, KS ಮೊದಲು ಕೂಲಿ ಮಾಡೋ ಮಕ್ಕಳು ಕೂಲಿನೇ ಆಗಬೇಕು ಅಂತ ಇತ್ತು. ಈ ರೀತಿ ಈಗ ಚಪ್ಪಲಿ ಹೊಲಿಯೋ ಮಕ್ಕಳು ಚಪ್ಪಲಿನೇ ಹೊಲಿಬೇಕು ಅಂತಾಯಿತು. ಈಗ ಆ ರೀತಿ ಇಲ್ಲ. ಪ್ರತಿಯೊಬ್ಬರು ಮಕ್ಕಳಿಗೂ ಸಹ ಒಂದು ಸಂವಿಧಾನದಲ್ಲಿ ಒಂದು ಸ್ಥಾನ ಇದೆ. IAS ಆಫೀಸರ್ ಆಗ್ಬೋದು, IPS ಆಗ್ಬೋದು. ಮುಂದೆ ಇದೇ ಊರಿನ ಮಕ್ಕಳು ಮುಂದೊಂದು ದಿನ ರಾಜಕೀಯದಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಜೃಂಭಿಸ್ಬೋದು. ಅದನ್ನು ಈ ಒಂದು ನಾವು ಬಸ್ ಬಿಟ್ಟಿದ್ದೀವಲ್ಲ, ಅದನ್ನು ಉಪಯೋಗಿಸ್ಕೊಂಡು ಮುಂದೊಂದು ದಿನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಅರ್ಚನಾ. ನಾನು ವಿಶ್ವಭಾರತಿ PU ಕಾಲೇಜ್ ಎಚ್.ಡಿ. ಕೋಟೆಯಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದೇನೆ. ನಮ್ಮ ತಾತ ಮುತ್ತಾಂದಿರ ಕಾಲದಿಂದಲೂ ಕೂಡ ಬಸ್ ವ್ಯವಸ್ಥೆ ಇರಲಿಲ್ಲ. ಇದೇ ಮೊದಲ ಬಾರಿಗೆ 10/7/2024 ಬಸ್ ವ್ಯವಸ್ಥೆ ಆಗಿರುವುದು ತುಂಬ ಅನುಕೂಲಕರವಾಗಿದೆ. ತುಂಬ ಖುಷಿಯಾಗಿದೆ. ನಾವು ನಮ್ಮ ಊರಿನಿಂದ 2.5 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ಗೆ ನಡೆಯಬೇಕಾಗಿತ್ತು. ನಾವು ನಡೆದು ಹೋದರೂ ಕೂಡ ಬಸ್ ಸರಿಯಾಗಿ ಸಿಗುತ್ತಿರಲಿಲ್ಲ. ನಮ್ಮ ಊರಿಗೆ ಬಸ್ ವ್ಯವಸ್ಥೆ ಆಗಿರೋದು ತುಂಬ ಖುಷಿಯಾಗಿದೆ. ನಮ್ಮ ಊರಿನ ಅಧ್ಯಕ್ಷರಿಗೆ ಮತ್ತು ಗುರು ಹಿರಿಯರಿಗೆ ತುಂಬ ಧನ್ಯವಾದಗಳು. ಎಷ್ಟೋ ವರ್ಷಗಳಾಗಿತ್ತು. ನಮ್ಮ ಕನಸುಗಳನ್ನ ನನಸುಗಳು ಮಾಡೋಕ್ಕೆ ಭಾರಿ ಶ್ರಮಪಟ್ಟು, ಅಂದ ಕಾಲದಿಂದ ರಸ್ತೆನೇ ಇರಲಿಲ್ಲ ನಮಗೆ. ಆ ಟೈಮ್ಗಳಲ್ಲಿ ನಮ್ಮ ರಸ್ತೆ ಅನ್ಕ ಮಾಡಿಕೊಟ್ಟವರು ಚಿಕ್ಕಮ್ಮ ಸಾಹೇಬರು. ಇವಾಗ ಅವ್ರ ಮಗ ಅನಿಲ್ ಅವರು, ನಾವು 2 ವರ್ಷದಿಂದ ಇದೇ ಬಸ್ಗೆ ಭಾರಿ ಪ್ರಯತ್ನ ಪಟ್ಟು, ಏನು ಡಿಪೋಗೆ ಹೋದರೆ ಅವ್ರ ಸಮಸ್ಯೆನೂ ಹೇಳೋದು, ನಮ್ಮ ಸಮಸ್ಯೆ ಹೇಳೋದು. ಹಾಗಾಗಿ ಏನೋ ಡಿಪೋ ಮ್ಯಾನೇಜರ್ ಸುಧಾ ಸಹಕಾರ ಕೊಟ್ಟರು. ಹೆಂಗಂದರೆ MLA ಕೈಲೆಲ್ಲ ಫೋನ್ ಮಾಡಿಸ್ತೋ ನಾವು, ಹಾಗೆ ನಾವು ಕಳಿಸ್ಕೊಡ್ತೀವಿ, ಯಾವುದೂ ತೊಂದರೆ ಇಲ್ದಂಗೆ ಉದ್ಬೂರು ಕಾಲೋನಿಗೆ ಅಂತ ಹೇಳಿದಾಗ ಸಾಹೇಬರು ಒಂದು ಮಾತು ಹೇಳಿದ್ರು, ಅಪ್ಪ ಏನೇ ಇರಲಿ ಆ ಉದ್ಬೂರು ಕಾಲೋನಿಗೆ ಎಷ್ಟೇ ಶ್ರಮ ಆದರೂ ಪರವಾಗಿಲ್ಲ, ಆ ಊರಿಗೆ ನೀನು ಬಸ್ ಹಾಕಲೇಬೇಕು ಅಂತ ಡಿಪೋ ಮ್ಯಾನೇಜರ್ನು ಕೇಳ್ಕೊಂಡಾಗ ನಾವು ಹೋಗಿ ಭೇಟಿ ಮಾಡ್ದೆ. ಅವ್ರನ್ನ ಭೇಟಿ ಮಾಡ್ಬೇಕಾದ್ರೆ ಆಯ್ತಪ್ಪ ನಾವು ಹಾಕೊಡ್ತೀವಿ ನಿಮಗೆ ಬಸ್ಗೆ ಅಂತ ಹೇಳಿ ಅವರು ಜೊತೆಗೆ ಬಂದು ಇವತ್ತು ನಮ್ಮೂರಿಗೆ ಬಸ್ಸನ್ನು ತಗೊಬಂದು ನಮ್ಮ ವಿದ್ಯಾಭ್ಯಾಸ ಮಕ್ಕಳು ಹಿಂದೆ ಇಲ್ಲಿಂದ ನಡ್ಕೊಂಡೋಗಿ ಎಡತೋರೆ, ಮೈಸೂರು, ಅಣ್ಣೂರು ಎಲ್ಲ ಓದಿ ಎಷ್ಟೋ ಮಕ್ಕಳು ವಿದ್ಯಾವಂತರಾಗಿ ಎಜುಕೇಷನ್ ಮಾಡಿ ಅವರು ಒಂದು ಕೆಲಸದಲ್ಲಿ ಅಭಿವೃದ್ಧಿ ಆಗಿದ್ದಾರೆ. ಪೊಲೀಸ್ ಆಗಿರ್ಬೋದು, AS ಆಗಿರ್ಬೋದು.